ಮೈಸೂರಲ್ಲಿ ಇವತ್ತು ಕಾಂಗ್ರೆಸ್ ಬಿಜೆಪಿ ನಡುವಿನ ಚುನಾವಣಾ ರಾಜಕೀಯ ಜೋರಾಗಿತ್ತು. ರಾಜಕೀಯಕ್ಕೆ ಅಮಿತ್ ಶಾ ಅವರು ಆಹ್ವಾನ ಕೊಟ್ಟಿದ್ದಾರೆ. ರಾಜು ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಕೊಟ್ಟು ನೀತಿ ಸಂಹಿತೆ ಉಲ್ಲಂಘಿಸಿದ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನು ಸುತ್ತೂರು ಮಠಕ್ಕೂ ಕೂಡ ಶಾ ಭೇಟಿ ಕೊಟ್ಟಿದ್ದು, ಅದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ? ಮೈಸೂರು ರಾಜ ಮನೆತನಕ್ಕೆ ರಾಜಕೀಯಕ್ಕೆ ಅಮಿತ್ ಶಾ ಆಹ್ವಾನ. ಚುನಾವಣೆಯಲ್ಲಿ ಬಿಜೆಪಿಯಿಂದ ನಿಲ್ಲಲು ರಾಜಮಾತೆಗೆ ಮನವಿ. ಬೇಡ ಬೇಡ ಅಂದ್ರು ಮೈಸೂರು ರಾಜ ಮನೆತನಕ್ಕೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ರಾಜಕೀಯಕ್ಕೆ ಆಹ್ವಾನಿಸಿದ್ದಾರೆ. ಇವತ್ತು ಅರಮನೆಗೆ ಭೇಟಿ ಕೊಟ್ಟ ಅಮಿತ್ ಶಾ ರಾಜಮಾತೆ ಪ್ರಮೋದಾದೇವಿ ಅವರನ್ನ ಭೇಟಿ ಮಾಡಿದ್ರು. ಸುಮಾರು 1 ಗಂಟೆ ಗೌಪ್ಯ ಚರ್ಚೆ ನಡೆಸಿದ ಅಮಿತ್ ಶಾ ಬಿಜೆಪಿ ಪರ ಪ್ರಚಾರಕ್ಕೆ ಆಹ್ವಾನಿಸಿದ್ದಲ್ಲದೆ ರಾಜಕೀಯಕ್ಕೂ ಬರುವಂತೆ ಪ್ರಮೋದಾದೇವಿಗೆ ಮನವಿ ಮಾಡಿದ್ರು. ರಾಜಮಾತೆಗೆ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ. ಜನರ ಆಶೀರ್ವಾದ, ಚಾಮುಂಡೇಶ್ವರಿ ಕೃಪೆ, ಸುಖವಾಗಿದ್ದೀವಿ. ನೀವು ಯಾಕೆ ಬಿಜೆಪಿಯಿಂದ ಚುನಾವಣೆಗೆ ನಿಲ್ಲಬಾರದು? ಇಲ್ಲ, ನಮಗೆ ರಾಜಕೀಯದ ಆಸಕ್ತಿ ಇಲ್ಲ. ಬೇರೆ ರಾಜ್ಯಗಳಲ್ಲಿರುವ ರಾಜಮನೆತನ ರಾಜಕೀಯದಲ್ಲಿ ಸಕ್ರಿಯವಾಗಿದೆ, ನೀವು ಸ್ಪರ್ಧೆ ಮಾಡಿ. ರಾಜವಂಶಸ್ಥರಿಗೆ ಜನಸೇವೆಯಲ್ಲಿ ಖುಷಿ ಇದೆ, ರಾಜಕೀಯ ಬೇಡ. ನೀವು ಮನಸ್ಸು ಮಾಡಿ ಓಕೆ ಅನ್ನಿ ಸಾಕು. ಈ ಬಾರಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿ, ನಿಮ್ಮ ಜೊತೆ ನಾವಿದ್ದೀವಿ. ನನ್ ಮಗ ಯದುವೀರ್ ಜೊತೆ ಮಾತಾಡ್ತೀನಿ. ಸತ್ಯಕ್ಕೆ ಆಸಕ್ತಿ ಇಲ್ಲ. ಯದುವೀರ್ ಅವರೇ, ತಾಯಿಯನ್ನ ಒಪ್ಪಿಸಿ. ನೀವು ರಾಜಕೀಯಕ್ಕೆ ಬರಬೇಕು. ಮುಂದೆ ರಾಜಕೀಯದಲ್ಲಿ ಉತ್ತಮ ಭವಿಷ್ಯವಿದೆ. ಸದ್ಯಕ್ಕೆ ನಮಗೆ ಪೊಲಿಟಿಕ್ಸ್ನಲ್ಲಿ ಇಂಟ್ರೆಸ್ಟ್ ಇಲ್ಲ. ರಾಜಕೀಯದಲ್ಲಿ ನನಗೆ ವೈಯಕ್ತಿಕ ಆಸಕ್ತಿ ಇಲ್ಲ. ಈ ಬಾರಿ ನೀವು ಕೇಳಿದ ಕಡೆ ಟಿಕೆಟ್ ಕೊಡುವ ಜವಾಬ್ದಾರಿ ನನ್ನದು, ಒಪ್ಪಿಕೊಳ್ಳಿ. ನನಗೆ ಆಸಕ್ತಿ ಇಲ್ಲ. ನಮ್ಮ ತಾಯಿಯವರ ನಿರ್ಧಾರವೇ ನನ್ನ ನಿರ್ಧಾರ. ರಾಜಮಾತೆಯವರೇ, ಯದುವೀರ್ ಅವರನ್ನ ಒಪ್ಪಿಸಿ. ನಿಮ್ಮ ಮಾತು ಅವರು ಮೀರಲ್ಲ ಅನ್ಸುತ್ತೆ. ಸದ್ಯಕ್ಕೆ ಚುನಾವಣೆಗೆಲ್ಲ ಸ್ಪರ್ಧಿಸುವ ಆಸಕ್ತಿ ಇಲ್ಲ. ಕಾಲ ಬಂದಾಗ ನೋಡೋಣ. ಆಯ್ತು, ವಿಧಾನಸಭೆ ಚುನಾವಣೆ ಬೇಡ. ನೀವು ಒಪ್ಪಿದ್ರೆ ರಾಜ್ಯಸಭಾ ಸದಸ್ಯರಾಗಬಹುದಲ್ವಾ? ಆಯ್ತು, ಮುಂದಿನ ದಿನಗಳಲ್ಲಿ ಆ ಬಗ್ಗೆ ಯೋಚನೆ ಮಾಡ್ತೀವಿ. ಯದುವೀರ್ ಅವರ ಜೊತೆ ಮಾತನಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ನೀವು ವಿಷಯ ತಿಳಿಸಿದರೆ ಅಗತ್ಯ ಏರ್ಪಾಡು ಮಾಡುತ್ತೇವೆ. ನಿಮ್ಮ ಆಹ್ವಾನಕ್ಕೆ ಧನ್ಯವಾದ. ಚಾಮುಂಡೇಶ್ವರಿ ಕೃಪೆ ಹೇಗಿದೆಯೋ ಹಾಗೆ ನಡೆಯುತ್ತೆ. ಬನ್ನಿ, ಅರಮನೆ ತೋರಿಸ್ತೀವಿ. ಹೀಗೆ ಚರ್ಚೆ ನಡೆಸಿದ ಬಳಿಕ ಯದುವೀರ್ ಪುತ್ರ ಆದ್ಯವೀರ್ ಅವರನ್ನ ಎತ್ತಿಕೊಂಡು ಅಮಿತ್ ಶಾ ಮುದ್ದಾಡಿದ್ರು. ಆಮೇಲೆ ರಾಜವಂಶಸ್ಥರಿಗೆ ಮಾತ್ರ ಮೀಸಲಾಗಿರೋ ಅರಮನೆಯ ಗಣಪತಿ ದೇಗುಲಕ್ಕೆ ಅಮಿತ್ ಶಾ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ರು. ಅರಮನೆ ಭೇಟಿಗೂ ಮೊದಲು ಅಮಿತ್ ಶಾ ಸುತ್ತೂರು ಮಠಕ್ಕೆ ಭೇಟಿ ಕೊಟ್ರು. ಮಠದಲ್ಲಿ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಭೇಟಿ ಮಾಡಿ ಆಶೀರ್ವಾದ ಪಡೆದ್ರು. ಮೃತ ರಾಜು ಕುಟುಂಬಕ್ಕೆ 5 ಲಕ್ಷ ಚೆಕ್ ಕೊಟ್ಟ ಅಮಿತ್ ಶಾ. ನೀತಿ ಸಂಹಿತೆ ಉಲ್ಲಂಘಿಸಿದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ. ಇನ್ನು ಅರಮನೆ ಬಳಿಕ ಹತ್ಯೆಗೀಡಾದ ಆರ್ಎಸ್ಎಸ್ ಕಾರ್ಯಕರ್ತ ರಾಜು ನಿವಾಸಕ್ಕೆ ಶಾ ಭೇಟಿ ಕೊಟ್ರು. ರಾಜು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ಅಮಿತ್ ಶಾ ತಾಯಿ ಚಂದ್ರಮ್ಮಗೆ ಸಾಂತ್ವನ ಹೇಳಿದ್ದಲ್ಲದೆ ಚುನಾವಣೆ ನೀತಿ ಸಂಹಿತೆ ಉಲ್ಲಂಘಿಸಿ ರಾಜು ಕುಟುಂಬಕ್ಕೆ 5 ಲಕ್ಷ ಪರಿಹಾರದ ಚೆಕ್ ನೀಡಿದ್ರಂತೆ. ಆದ್ರೆ ಬಿಜೆಪಿಯವರು ಕೊಟ್ಟಿಲ್ಲ ಅಂದ್ರೆ 5 ಲಕ್ಷ ಚೆಕ್ ಕೊಟ್ಟಿದ್ದನ್ನ ರಾಜು ಅತ್ತಿಗೆ ಒಪ್ಕೊಂಡ್ರು. ಅದೇ ನಾನು 5 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ. ಮತ್ತೆ ಈಗ ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ನಮ್ಮ ಮನೆಯವ್ರಿಗೊಂದು ಕೆಲಸ ಬೇಕು ಯಾರಿಗಾದ್ರೊಬ್ರಿಗೆ. ಮತ್ತೆ ರಾಜು ಕೊಲೆ ಮಾಡಿರೋರು ಈಚೆ ಕಡೆ ಬಂದಿದ್ದಾರೆ, ರಾಜರೋತ್ಸವ ತಿರುಗಾಡ್ತಿದ್ದಾರೆ. ಅವ್ರನ್ನ ಮತ್ತೆ ಅರೆಸ್ಟ್ ಮಾಡಿ ಗಲ್ ಶಿಕ್ಷೆ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ನೀತಿ ಸಂಹಿತೆ ಉಲ್ಲಂಘಿಸಿ 5 ಲಕ್ಷ ಚೆಕ್ ಕೊಟ್ಟಿರೋದಕ್ಕೆ ಕಾಂಗ್ರೆಸ್ ಕೆಂಡಾಮಂಡಲವಾಯಿತು. ಅಷ್ಟೇ ಅಲ್ಲ, ಅಮಿತ್ ಶಾರನ್ನ ರಾಜ್ಯದಿಂದಲೇ ಗಡೀಪಾರು ಮಾಡಿ ಅಂತ ಕಾಂಗ್ರೆಸ್ ಆಗ್ರಹವನ್ನ ಮಾಡಿದೆ. ಆ ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಸ್ಪಷ್ಟವಾಗಿ ಗೊತ್ತಾಗಿದೆ. ಯಾಕೆಂತ ಹೇಳಿದ್ರೆ ಅವರ ತಾಯಿ ಇವತ್ತು ಸ್ಪಷ್ಟ ಹೇಳಿಕೆ ಕೊಟ್ಟಿದ್ದಾರೆ, ಹೌದು ನನಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ. ಅಂದ್ರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು, ಬಿಜೆಪಿಯ ರಾಜ್ಯಾಧ್ಯಕ್ಷರು ಅನಂತ್ ಕುಮಾರ್ ಅವರು, ಪ್ರತಾಪ್ ಸಿಂಹ ಅವರು, ಎಲ್ಲ ಈ ಬಿಜೆಪಿ ಮುಖಂಡರುಗಳು ಚುನಾವಣೆಯ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿದ್ದಾರೆ. ಒಟ್ನಲ್ಲಿ ಚುನಾವಣಾ ಪ್ರಚಾರದಲ್ಲಿರೋ ಅಮಿತ್ ಶಾ ಮೈಸೂರಲ್ಲಿ ಇವತ್ತು ಸಿಕ್ಕಾಪಟ್ಟೆ ಪ್ರಚಾರ ಮಾಡಿದ್ದಲ್ಲದೆ ಬಿಜೆಪಿಯನ್ನ ಗೆಲ್ಲಿಸಿ ಅಂತ ಜನರಲ್ಲಿ ಮನವಿ ಮಾಡಿದ್ದಾರೆ. ಜನ ಏನ್ ತೀರ್ಮಾನ ಕೈಗೊಳ್ತಾರೋ ನೋಡ್ಬೇಕು. ರಮೇಶ್ ಹಿರೇಜಂಬೂರ್ ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಇನ್ನು ಮೈಸೂರು ಪ್ರವಾಸದ ವೇಳೆ ಅಮಿತ್ ಶಾ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಿಕ್ಕಾಪಟ್ಟೆ ಗುಡುಗಿದ್ರು. ಸಿದ್ದರಾಮಯ್ಯ ಅಧರ್ಮ ಅಕ್ರಮಗಳ ರಾಯಭಾರಿ ಅಂತ ಹೇಳಿದ್ರು. ಬನ್ನಿ, ಯಾರು ಏನ್ ಹೇಳಿದ್ರು ನೋಡ್ಕೊಂಬರೋಣ. ಪರಿವರ್ತನೆ ಅಂದ್ರೆ ಕುರ್ಚಿ ಅಲ್ಲ, ಜನರಲ್ಲಿ ಪರಿವರ್ತನೆ ಆಗಬೇಕು.
और हम भारतीय जनता पार्टी के कार्यकर्ता एक चुनाव में परिवर्तन चाहते हैं, मगर परिवर्तन सत्ता का परिवर्तन नहीं चाहते हैं। कोई विधायक को बदलकर दूसरे विधायक नहीं लाना है, कोई मंत्री बदलकर दूसरे को मंत्री नहीं बनाना है, सिर्फ सिद्धरामैया को बदलकर येदियुरप्पा जी को मुख्यमंत्री नहीं बनाना है। हम परिवर्तन करना चाहते हैं कर्नाटक के विकास के लिए, कर्नाटक के युवा के लिए, कर्नाटक की महिला के लिए, दलित और आदिवासी के लिए। ಕರ್ನಾಟಕದ ಅಭಿವೃದ್ಧಿಗೆ ಕಾಂಗ್ರೆಸ್ ಜೆಡಿಎಸ್ ಬೇಡ, ಬಿಜೆಪಿ ಬೇಕಿದೆ. कांग्रेस को उखाड़ फेंकने में जेडीएस समर्थ नहीं है। अगर कर्नाटक की जनता चाहती है कि कांग्रेस को उखाड़ फेंकना है, सरकार बदलनी है, सिद्धरामैया को हटाना है, तो भारतीय जनता पार्टी को जिताना पड़ेगा, श्री येदियुरप्पा जी को मुख्यमंत्री बनाना पड़ेगा। ನನ್ನಿಂದ ತಪ್ಪು ಮಾತು ಬಂತು, ಆದ್ರೆ ಕರ್ನಾಟಕ ಜನ ತಪ್ಪು ಮಾಡಲ್ಲ. चित्रदुर्ग में मुझसे बोलने में गलती हो गई, भ्रष्टाचार के बारे में मैं बोल रहा था, मुझसे गलती हो गई। सिद्धरामैया जी से लेकर राहुल गांधी तक सब खुश हो गए कि अमित शाह जी के मुंह से निकला, अमित शाह जी के मुंह से निकला, भैया सिद्धरामैया मुझसे गलती होगी, कर्नाटक की जनता से गलती नहीं होगी, वो आपको बरोबर जानते हैं। ಸಿದ್ದರಾಮಯ್ಯ ಅಕ್ರಮ ಅಧರ್ಮಗಳ ರಾಯಭಾರಿ. ಅಕ್ರಮ ಅಧರ್ಮಗಳ ರಾಯಭಾರಿ ಸಿದ್ದರಾಮಯ್ಯ. ದಿನೇಶ್ ಗುಂಡೂರಾವ್ ಅಲ್ಲ, ಸುಳ್ಳುರಾವ್. ಗುಂಡೂರಾವ್ ಅವರು ಕೂಡ ಕಾಂಗ್ರೆಸ್ಸಿಗರೇ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆಗಿದ್ರು, ರಾಜ್ಯ ಗೌರವ ಕೊಟ್ಟಿತ್ತು ಅವರಿಗೆ. ಆದ್ರೆ ಅವರ ಮಗನಾಗಿ ನೀವು ಅವರ ಹೆಸರಿಗೆ ಕಳಂಕ ತರುವಂತ ಕೆಲಸ ಇವತ್ತು ನಡೀತಾ ಇದೆ. ಗುಂಡೂರಾವ್ ಸುಳ್ಳುರಾವ್ ಅನ್ನುವಂತ ರೀತಿಯಲ್ಲಿ ನೀವು ಇಡೀ ರಾಜ್ಯದಲ್ಲಿ ಪ್ರಾಜೆಕ್ಟ್ ಆಗ್ತಾ ಇದ್ದೀರಿ. ಒಂದು ಕಡೆ ಮೈಸೂರಲ್ಲಿ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಪೊಲಿಟಿಕಲ್ಸ್ ಒಂದು ಪ್ರವಾಸ ಮಾಡ್ತಿದ್ರೆ, ಇತ್ತ ನಮ್ಮ ಮುಖ್ಯಮಂತ್ರಿಗಳು ರೆಸ್ಟ್ಗೆ ಅಂತ ರೆಸಾರ್ಟ್ಗೆ ಹೋಗಿ ಅಲ್ಲೇ ರಾಜಕೀಯವನ್ನ ಮಾಡ್ತಿದ್ದಾರೆ. ಆ ಸ್ಪೆಷಲ್ ರಿಪೋರ್ಟ್ ಎಲ್ಲಿದೆ? ರೆಸ್ಟ್ಗೆ ಹೋದ ಸಿಎಂ ರೆಸಾರ್ಟ್ನಲ್ಲೇ ರಾಜಕೀಯ. ಆಪ್ತ ನಾಯಕರ ಜೊತೆಯಷ್ಟೇ ಸಿಎಂ ಗೌಪ್ಯ ಚರ್ಚೆ. ಹೌದು, ಒಂದು ದಿನ ರೆಸಾರ್ಟ್ನಲ್ಲಿ ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಹೋದ ಮುಖ್ಯಮಂತ್ರಿಗಳು ರೆಸ್ಟ್ ಮಾಡದೆ ಇವತ್ತು ಕೂಡ ರಾಜಕೀಯದ ಬಲೆ ಹೆಣೆಯುತ್ತಿದ್ರು. ಸಿಎಂ ನೋಡೋಕೆ ಬೇರೆ ಬೇರೆ ಜಿಲ್ಲೆಯಿಂದ ಅಭ್ಯರ್ಥಿಗಳು, ಟಿಕೆಟ್ ಆಕಾಂಕ್ಷಿಗಳು ಬಂದರೂ ಕೂಡ ಅವಕಾಶ ಸಿಗಲಿಲ್ಲ. ಆದರೆ ಸಚಿವ ಎಚ್.ಸಿ. ಮಹದೇವಪ್ಪ, ಪಿರಿಯಾಪಟ್ಟಣದ ವೆಂಕಟೇಶ್, ಮಾಜಿ ಸಚಿವ ವಿಜಯಶಂಕರ್ ಬೈರತಿ ಗೋಪ್ ಕಾಸ್ಬಾತ್ ನಡೆಸಿದ್ರು. ಅಮಿತ್ ಶಾ ಪ್ಲಾನ್ ವಿರುದ್ಧ ತೊಡೆ ತಟ್ಟಲು ಸಿಎಂ ಸರ್ಕಾರ. ಮಗನ ಕ್ಷೇತ್ರ ಚಾಮುಂಡೇಶ್ವರಿ ಕ್ಷೇತ್ರದತ್ತ ಮಾತ್ರ ಸಿಎಂ ಚಿತ್ತ. ಇವತ್ತು ಮೈಸೂರಿನಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ವಿರುದ್ಧ ಯಡಿಯೂರಪ್ಪ ಪುತ್ರ ವಿಜೇಂದ್ರರನ್ನ ಕಣಕ್ಕಿಳಿಸಿ ಅಂತ ಶಾಗೆ ಬಿಜೆಪಿ ಮುಖಂಡರು ಮನವಿ ಮಾಡಿದ್ದಾರೆ. ಇದಕ್ಕೆ ಶಾ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಒಂದು ವೇಳೆ ಬಿಜೆಪಿ ವಿಜೇಂದ್ರಗೆ ಟಿಕೆಟ್ ಕೊಟ್ರೆ ಸಿಎಂಗೆ ಟಕ್ಕರ್ ನೀಡುವ ಸಾಧ್ಯತೆ ಇದೆ. ಅಕಸ್ಮಾತ್ ವರುಣಾದಲ್ಲಿ ಬಿಜೆಪಿ ವಿಜೇಂದ್ರರನ್ನ ಕಣಕ್ಕೆ ಇಳಿಸಿದ್ರೆ 60,000ಕ್ಕೂ ಹೆಚ್ಚು ವೀರಶೈವ ಮತಗಳು ಕೈತಪ್ಪುವ ಭಯ ಸಿಎಂಗೆ ಶುರುವಾಗಿದೆ. ಹೀಗಾಗಿ ರೆಸಾರ್ಟ್ನಲ್ಲೇ ಕೂತ್ಕೊಂಡು ಮತಗಳನ್ನ ಭದ್ರ ಮಾಡಿಕೊಳ್ತಿದ್ದಾರೆ. ಇನ್ನು ವರುಣಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀರಾ ಅಂತ ಯಡಿಯೂರಪ್ಪ ಪುತ್ರ ವಿಜೇಂದ್ರ ಅವ್ರನ್ನ ಕೇಳಿದ್ರೆ ಅವರು ಹೇಳಿದ್ದಿಷ್ಟು: ವರುಣಾ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಬೇಕು ಅಂತೇಳಿ ಯಾವುದೇ ಅಪೇಕ್ಷೆನ ನಾನು ವ್ಯಕ್ತಪಡಿಸಿಲ್ಲ. ಅದು ಕೇವಲ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಒಂದು ಊಹೆಗಳು ಮಾತ್ರ, ಮತ್ತು ಚರ್ಚೆಗಳು ಆಗ್ತಾ ಇದೆ. ಆದರೆ ಸ್ವಾಭಾವಿಕವಾಗಿ ಮಾಧ್ಯಮದಲ್ಲಿ ಬಂದ ನಂತರ ಕ್ಷೇತ್ರದ ಬೇರೆ ಜನಪ್ರತಿನಿಧಿಗಳು ಮತ್ತು ಅಲ್ಲಿ ಮತದಾರ ಇವತ್ತು ಸಹಜವಾಗಿ ಚರ್ಚೆ ಮಾಡ್ತಿರ್ತಕ್ಕಂಥದ್ದು ಸತ್ಯ. ಕೇವಲ ವರುಣಾ ಕ್ಷೇತ್ರದಲ್ಲ, ಇಡೀ ರಾಜ್ಯದಲ್ಲಿ ಇದ್ರ ಬಗ್ಗೆ ಒಂದು ಆಕ್ರೋಶ ಇದೆ. ಅದೇ ರೀತಿ ಸಹಜವಾಗಿ ಇವತ್ತು ವರುಣಾ ಕ್ಷೇತ್ರದ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಹೊರತು ಇದರಲ್ಲಿ ಯಾವುದೇ ಒಬ್ಬ ಬಿಜೆಪಿ ಅಭ್ಯರ್ಥಿ ನಿಂತರೂ ಕೂಡ ಈ ಸಲ ವರುಣಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಪಾಲಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛಪಡ್ತೇನೆ. ಒಟ್ಟಾರೆ ಮುಂದಿನ ಬಾರಿಯೂ ನಮ್ಮದೇ ಸರ್ಕಾರ ಅಂತಿರುವ ಸಿದ್ದರಾಮಯ್ಯರಿಗೆ ವರುಣಾ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರಗಳೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿದ ರೆಬಲ್ ಶಾಸಕ ಚೆಲುವರಾಯಸ್ವಾಮಿ ಕ್ಷೇತ್ರ ನಾಗಮಂಗಲದಲ್ಲಿ ಇವತ್ತು ಜೆಡಿಎಸ್ನ ವಿಕಾಸ ಪರ್ವ ಯಾತ್ರೆ ನಡೆಯಿತು.
ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಜನಜಾತ್ರೆಯೇ ನೆರೆದಿತ್ತು. ಇನ್ನು ಕುಮಾರಸ್ವಾಮಿ ವಿಕಾಸ ಪರ್ವ ಬಸ್ನಲ್ಲಿ ಹೋಗ್ತಿದ್ರೆ ದಾರಿಯುದ್ದಕ್ಕೂ ಕೂಡ ಜೈಕಾರ, ಹೂವಿನ ಸ್ವಾಗತ ಕೋರಿದ್ರು. ಅಷ್ಟೇ ಅಲ್ಲದೆ ಕ್ರೇನ್ ಮೂಲಕ ಕುಮಾರಸ್ವಾಮಿಗೆ ಬೃಹತ್ ಸೇಬಿನ ಹಾರ ಅಲ್ಲಿ ಹಾಕಲಾಯಿತು. ರ್ಯಾಲಿ ಮುಗಿಸಿದ ಬಳಿಕ ಸಮಾವೇಶದಲ್ಲಿ ದೇವೇಗೌಡ, ಕುಮಾರಸ್ವಾಮಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ರು. ಸಮಾವೇಶದಲ್ಲಿ ದೇವೇಗೌಡರಂತೂ ಸಿಎಂ ವಿರುದ್ಧ ಆಕ್ರೋಶಭರಿತ ಭಾಷಣ ಮಾಡಿದ್ರು. ಗೌಡರ ಸಿಟ್ಟಿನ ಕಟ್ಟೆ ಒಡೆದಾಗ ಹೇಗಿತ್ತು ಅವರ ಭಾಷಣ, ಬನ್ನಿ ನೋಡ್ಕೊಂಬರೋಣ. ತೀರ್ಮಾನ ಆಗಬೇಕು ನನ್ನ ರಾಜ್ಯದ ಮಹಾಜನತೆ. ನಾನು ಮಗ ಮುಖ್ಯಮಂತ್ರಿ ಆಗಬೇಕು ಅಂತ ಹೋರಾಡಲಿಲ್ಲ. ಎಲ್ಲೋ ಇದನ್ನ ಕರ್ಕೊಂಡು ಬಂದು ಇವತ್ತು ಜಾತ್ಯತೀತ ಜನತಾದಳ ನಿನ್ನ ತಾಯಿ ಅಲ್ವೇ ಅದನ್ನ ಉತ್ತರ ಕೊಡಬೇಕು ನೀನು ಇವತ್ತು ಸಾರ್ವಜನಿಕರ ಮುಂದೆ. ಈ ತಾಯಿಯನ್ನು ಮರೆತು ಸೋನಿಯಾ ಗಾಂಧಿಯ ತಾಯಿ ಅನ್ನೋದಕ್ಕೆ ಹೊರಟಿದೆಯಲ್ಲ, ನೀ ಯಾವ ಕ್ರಿಯಾವಂತನೇನು ಹೇಳಿ ಹೋಗಿಸಬೇಕು. ವಿಶ್ವನಾಥ್ ನಿನ್ನ ತಾಯಿ ಕಾಂಗ್ರೆಸ್ ಅಂತ ಹೇಳ್ಬೇಕಾದ್ರೆ ನಿನಗೆ ಯಾರು ಹಾಲನ್ನು ಉಣಿಸಿದಂತ ತಾಯಿ ಜಾತ್ಯತೀತ ಜನತಾದಳ ಮರಿಬಾರ್ದು. ನಿನ್ನ ರಾಜಕೀಯದ ಅಂತ್ಯ ಇದೆ, ಇದು ಬರೆದಿಟ್ಕೊಳ್ಳಿ ಹೋಗ್ತೀನಿ ನಾನು. ಸಾಧ್ಯ ಇಲ್ಲ. ಮಿತ್ರದ್ರೋಹ ನನಗೆ ಸಿದ್ದರಾಮಯ್ಯ ಒಬ್ಬ ವ್ಯಕ್ತಿಯನ್ನ ಶಕ್ತಿ ಅಂತ ಹೇಳಿ ಜನತೆಯ ಮುಂದೆ ಕರ್ಕೊಂಡು ಹೋದಂತ ದೇವೇಗೌಡನಿಗೆ ದ್ರೋಹ ಮಾಡಿ ಇವತ್ತು ನೀನು ಜಾತ್ಯತೀತ ಜನತಾದಳವನ್ನು ಸಂಪೂರ್ಣವಾಗಿ ನಾಶ ಮಾಡ್ತೀನಿ. ಯಾರು ಅವು 5.5 ಕೋಟಿ ಜನದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೆ ನಾನು. ಯಾರಿಗೆ ದ್ರೋಹ ಮಾಡಲಿಲ್ಲ, ಯಾವುದೇ ಸಮಾಜಕ್ಕೆ ದ್ರೋಹ ಮಾಡಲಿಲ್ಲ, ಮುಸಲ್ಮಾನರಿಗೆ ದ್ರೋಹ ಮಾಡಲಿಲ್ಲ, ಹೆಣ್ಣು ಮಕ್ಕಳಿಗೆ ದ್ರೋಹ ಮಾಡಲಿಲ್ಲ. ಪ್ರತಿಯೊಬ್ಬರಿಗೂ ಅಧಿಕಾರ ಕೊಟ್ಟೆ ನಾನು. ಯಾರಪ್ಪ ನೀನು? ಹಿಂದುಳಿದವರಿಗೆ, ನಾಯಕ ಸಮಾಜದವರಿಗೆ, ಯಾವ ಜಾತಿಗೆ ದ್ರೋಹ ಮಾಡಿದೆ? ಅವತ್ತು ಕುಮಾರಸ್ವಾಮಿಯಲ್ಲಿದ್ರು. ನಿಮ್ಮನ್ನೆಲ್ಲ ಮುಂದೆ ಎತ್ಕೊಂಡು ಬಂದು ಕೊನೆಗೆ ಈ ಪಕ್ಷ ಮುಗಿಸ್ಬೇಕು ಅಂತ ಹೇಳ್ತಿರಲಿಲ್ಲ. ಯಾವ ನಾಲಿಗೆ ಹೇಳ್ತೀರಿ? ಇನ್ನು ಮಾಜಿ ಪ್ರಧಾನಿ ದೇವೇಗೌಡರಿಗೆ ಅವರ ಒಂದು ಕುಟುಂಬ ಸರಿ ಹೋದ್ರೆ ಇಡೀ ಪಾರ್ಟಿ ಸರಿ ಹೋದಂತೆ. ಹಾಗಾಗಿ ಚುನಾವಣೆ ಮುಗಿಯುವವರೆಗಾದ್ರೂ ಕುಟುಂಬದ ಕಿರಿಕನ್ನ ಬಗೆಹರಿಸೋಕೆ ಹರಸಾಹಸ ಪಡ್ತಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಮಗ ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರಿಗೆ ಈ ಸಲದ 2018ರ ವಿಧಾನಸಭಾ ಚುನಾವಣೆ ಮಾಡು ಇಲ್ವೇ ಮಡಿ ಅನ್ನುವಂಥ ಪರಿಸ್ಥಿತಿ. ಒಂದು ವೇಳೆ ಈ ಬಾರಿ ಚುನಾವಣೆಗೆ ಹೇಗಾದರೂ ಸರಿ, ಅದು ಹಂಗಾದರೂ ಆಗಿರಬಹುದು ಅಥವಾ ಫುಲ್ ಮೆಜಾರಿಟಿ ಆದರೂ ಆಗಬಹುದು, ಹೇಗಾದರೂ ಅಧಿಕಾರಕ್ಕೆ ಬರದೇ ಹೋದರೆ JDS ಪಕ್ಷದ ಬುಡ ಅಸ್ತಿತ್ವ ಸಂಪೂರ್ಣವಾಗಿ ಅಲ್ಲಾಡಿ ಹೋಗೋ ಸಾಧ್ಯತೆಗಳಿದ್ದಾವೆ. ಇದು ದೇವೇಗೌಡರನ್ನು ಮತ್ತು ಕುಮಾರಸ್ವಾಮಿ ಅವರನ್ನು ಕಾಡ್ತಾ ಇದ್ದರೆ, ಅದರ ಜೊತೆಗೆ ಅವರ ಮನೆ ಒಳಗಡೆ ನಡೀತಿರುವಂಥ ಕುಟುಂಬ ರಾಜಕಾರಣವೂ ಕೂಡ ದೇವೇಗೌಡರನ್ನು ಹೈರಾಣಾಗಿಸಿದೆ. ಅದರಲ್ಲೂ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣನವರ ಮಹತ್ವಾಕಾಂಕ್ಷೆ ದೇವೇಗೌಡರ ಪಾಲಿಗೆ ಒಂದು ರೀತಿಯಲ್ಲಿ ಕುಟುಂಬ ರಾಜಕಾರಣಕ್ಕೆ ಅಡಿಷನಲ್ ಆದಂಥ ಒಂದು ದೊಡ್ಡ ಸಮಸ್ಯೆಯಾಗಿರುವಂಥದ್ದು. ಹುಣಸೂರು ಕ್ಷೇತ್ರಕ್ಕೆ ಪ್ರಜ್ವಲ್ ರೇವಣ್ಣ ಟಿಕೆಟ್ ಕೇಳಿದರು, ಆದರೆ ಅಲ್ಲಿಗೆ ವಿಶ್ವನಾಥ್ ಬಂದರು. ಇದರಿಂದ ಬೇಸರಗೊಂಡ ಪ್ರಜ್ವಲ್ ಪಕ್ಷದಲ್ಲಿ ಸೂಟ್ಕೇಸ್ ಪಾಲಿಟಿಕ್ಸ್ ನಡೀತಾ ಇದೆ ಅಂತ ಬಾಂಬ್ ಹಾಕಿದರು. ಇದಕ್ಕೆ ಗಲಿಬಿಲಿಯಾದ ಕುಮಾರಸ್ವಾಮಿ ಅವರು ದೇವೇಗೌಡರಿಗೆ ದೂರು ನೀಡಿದರು. ಬಳಿಕ ಪ್ರಜ್ವಲ್ ಕ್ಷಮೆಯನ್ನೂ ಯಾಚಿಸಿದರು. ಆದರೆ ನಂತರ ಬೆಂಗಳೂರಿನ ರಾಜರಾಜೇಶ್ವರಿ ನಗರದತ್ತ ಪ್ರಜ್ವಲ್ ಕಣ್ಣು ಹಾಕಿದ್ರು. ಇದಕ್ಕೆ ಮತ್ತಷ್ಟು ಮುನಿಸ್ಕೊಂಡ ಕುಮಾರಸ್ವಾಮಿ ಅವರು ದೇವೇಗೌಡರ ಜೊತೆ ಕೋಪ ಮಾಡಿಕೊಂಡ್ರು. ಸಾಲದಕ್ಕೆ ನಮ್ಮಿಬ್ಬರ ಬಿಟ್ಟು ನಮ್ಮ ಕುಟುಂಬದಲ್ಲಿ ಮೂರನೆಯವರು ಚುನಾವಣೆಯಲ್ಲಿ ನಿಂತರೆ ರಾಜಕೀಯದಿಂದಲೇ ನಿವೃತ್ತಿ ಆಗ್ತೀನಿ ಎಂದರು HDK. ಇದು HDD ಕುಟುಂಬದಲ್ಲಿ ಮತ್ತಷ್ಟು ಬಿರುಕಿಗೆ ಕಾರಣವಾಯಿತು. ಚಿಕ್ಕಪ್ಪ ನನ್ನ ಏಳಿಗೆ ಸಹಿಸುತ್ತಿಲ್ಲ ಎಂಬ ಭಾವನೆಯನ್ನು ಪ್ರಜ್ವಲ್ ಬೆಳೆಸಿಕೊಂಡ್ರು. ಇಡೀ ಕುಟುಂಬದಲ್ಲಾಗುತ್ತಿದ್ದಂತಹ ಕಂಪನವನ್ನು ಕಂಡು ದೇವೇಗೌಡರು ಇದೀಗ ಸಮಾಧಾನದ ಸೂತ್ರ ಕಂಡುಹಿಡಿದಿದ್ದಾರೆ. ನನ್ನ ಪ್ರಾಮಾಣಿಕವಾದ ಅಭಿಪ್ರಾಯ, ನಾನು ಪ್ರಜ್ವಲ್ ರೇವಣ್ಣಗೆ ಪಾರ್ಲಿಮೆಂಟಿಗೆ ಕಳಿಸ್ತೀನಿ. ಹಾಸನ ಲೋಕಸಭಾ ಕ್ಷೇತ್ರವನ್ನ ಪ್ರಜ್ವಲ್ ಅವರಿಗೆ ಬಿಟ್ಕೊಡೋದಾಗಿ ದೇವೇಗೌಡರು ಹೇಳಿದ್ದಾರೆ. ಈ ಹೇಳಿಕೆಯಿಂದ ವಾರಸ್ದಾರ ಪ್ರಜ್ವಲ್ ರೇವಣ್ಣ ಅವರೇ ಎಂಬ ಸಂದೇಶವನ್ನ ಅವರು ರವಾನಿಸಿದ್ದಾರೆ. ಅಲ್ಲದೆ ಕುಟುಂಬದೊಳಗಿನ ಕಲಹಕ್ಕೂ ಕೂಡ ಬ್ರೇಕ್ ಹಾಕುವಂತ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಒಳಗೊಳಗೆ ಬೇಸರ ಪಟ್ಟುಕೊಂಡಿದ್ದಕ್ಕೂ ಸಹಿತ ಈ ಹೇಳಿಕೆ ಮೂಲಕ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನು ದೇವೇಗೌಡರು ಮಾಡಿದ್ದಾರೆ.
ದೇವೇಗೌಡರ ಈ ಹೇಳಿಕೆ ಕೇವಲ ಚುನಾವಣೆ ಮುಗಿಯುವವರೆಗೂ ಮಾತ್ರ, ಇದು ತಾತ್ಕಾಲಿಕ ಅನ್ನೋದು ದೇವೇಗೌಡರನ್ನ ಬಲ್ಲವಂತವರು ಹೇಳೋ ಮಾತಿದು. ಆದರೆ ಈ ಒಂದು ಚುನಾವಣೆಯ ಫಲಿತಾಂಶದ ಮೇಲೆ ಇಡೀ ಕುಟುಂಬದ ಕದನ ಮುಂದುವರಿಯುತ್ತೋ ಅಥವಾ ತಣ್ಣಗಾಗುತ್ತೋ ಅನ್ನೋದನ್ನ ನಿರ್ಧರಿಸುತ್ತೆ. ಆದರೆ ಒಂದಂತೂ ಸತ್ಯ, ದೇವೇಗೌಡರು ನನ್ನ ಮುಂದಿನ ವಾರಸ್ದಾರ ಪ್ರಜ್ವಲ್ ಅನ್ನೋ ಪರೋಕ್ಷ ಹೇಳಿಕೆ ಕುಮಾರಸ್ವಾಮಿಯವರನ್ನ ಸಣ್ಣಗೆ ಕಂಪಿಸಿದೆ. ಇದೊಂಥರ ಬೂದಿ ಮುಚ್ಚಿದ ಕೆಂಡ ಅಂದರೂ ತಪ್ಪಾಗಲಾರದು.